ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಬ್ಯೂಟಿ ಪಾರ್ಲರ್ ಕೊರಟಗೆರೆ. ನಾವಿವತ್ತು ತುಮಕೂರಲ್ಲಿರೋ RTP ಕನ್ವೆನ್ಷನ್ ಹಾಲ್ ಇಲ್ಲಿಗೆ ಮೇಕಪ್ಗೆ ಬಂದಿದ್ದೀವಿ. ನಮಗೆ ಮೇಕಪ್ ಒಪ್ಸಿರೋರು ಶೋಭಾ ಅಂತ ಹೇಳಿಬಿಟ್ಟು, ಶೋಭಾ ಅವರ ಅಕ್ಕ ಸೌಂದರ್ಯ ಅಂತ ಹೇಳಿ ಅವ್ರದ್ದು ಕೂಡ ನಮ್ಮ ಚಾನಲ್ನಲ್ಲಿ ಮೇಕಪ್ ವಿಡಿಯೋ ಅಪ್ಲೋಡ್ ಆಗಿದೆ. ಇವತ್ತು ಶೋಭಾ ಅವ್ರದ್ದು ಮೇಕಪ್ ಮಾಡ್ಕೊಡೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ನಾವು ಹೋಗೋಷ್ಟೊತ್ತಿಗೆ ನಮ್ಮನ್ನು ಪಂಡು ಅವರು ವೆಲ್ಕಮ್ ಮಾಡಿಕೊಂಡ್ರು. ಸಾರಿ, ಇವ್ರ ನೇಮ್ ಪಂಡು ಅಲ್ಲ, ಸ್ನೇಹ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಇವ್ರನ್ನ ಕ್ಯೂಟಾಗಿ ಪಂಡು ಅಂತ ಕರಿತೀವಿ. ನಾವು ಹೋಗೋಷ್ಟೊತ್ತಿಗೆ ಬ್ರೈಡ್ಗೆ ಅರಿಶಿನ ಹಚ್ತಾ ಇದ್ರು. ಇವ್ರು ಅರಿಶಿನ ಶಾಸ್ತ್ರ ಮುಗಿಸ್ಕೊಂಡು ಬರಲಿ ಅಷ್ಟೊತ್ತಿಗೆ ನಾವು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಮೇಕಪ್ ಐಟಮ್ಸ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಾ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಬ್ರೈಡು ಕೂಡ ಅರಿಶಿನ ಶಾಸ್ತ್ರ ಮುಗಿಸ್ಕೊಂಡು ಬಂದರು. ನಮ್ಮ ಮದುವೆ ಹೆಣ್ಣು ಇವಾಗ ಅರಿಶಿನ ಹಚ್ಚಿಸ್ಕೊಂಡು ಬಂದಿದ್ದಾರೆ. ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ಮೇಕಪ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಹೊಸ ಮದುವೆ ಒಂದು ತಿಂಗಳಾಯ್ತು ಮದುವೆ ಆಗಿ. ಅದು ವಿಡಿಯೋಸ್ ಹಾಕಿಲ್ಲ, ಫ್ರೆಂಡ್ಸ್ಗೆ ಬರಲಿ. ಅಪ್ಲೋಡ್ ಮಾಡಿಲ್ಲ ಅನ್ಸುತ್ತೆ, ಆಗುತ್ತೆ ಸದ್ಯದಲ್ಲೇನೆ. ವಿಡಿಯೋ ಅಪ್ಲೋಡ್ ಆಗಿದೆಯಾ ಇಲ್ವಾ ಅಂತ ನಾನೇ ಕನ್ಫ್ಯೂಷನಲ್ಲಿದ್ದೆ, ಬಟ್ ವಿಡಿಯೋ ಅಪ್ಲೋಡ್ ಆಗಿದೆ. ಫ್ರೆಂಡ್ಸ್, ಇವರು ಸ್ನಾನ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಶೋಭಾ ಅವ್ರದ್ದು ರಿಸೆಪ್ಷನ್ ಲುಕ್ಕನ್ನು ಈ ರೀತಿ ಕಂಪ್ಲೀಟ್ ಮಾಡಿ ಕೊಟ್ವಿ. ರಿಸೆಪ್ಷನ್ ಲುಕ್ ಆಗಿದ ತಕ್ಷಣ ನಾನು ಡೈರೆಕ್ಟಾಗಿ ಮುಹೂರ್ತಂ ಲುಕ್ಕನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮಗೆ ಇನ್ನೂ 4 ಜನ ಮೇಕಪ್ ಮಾಡಿಸ್ಕೊಳ್ಳೋರು ಎಕ್ಸ್ಟ್ರಾ ಇದ್ದರು ಅಂತ ಹೇಳಿದೆ ಅಲ್ವಾ. ಅವ್ರದ್ದೆಲ್ಲ ಮೇಕಪ್ ಮಾಡಿ ಮುಗಿಸೋಷ್ಟೊತ್ತಿಗೆ ಲೇಟಾಗಿ ಹೋಗ್ಬಿಡ್ತು. ವೀಡಿಯೋಸ್ ಕೂಡ ಮತ್ತು ಅವ್ರದ್ದು ಯಾರ್ದು ತೆಗಿಯೋಕ್ಕಾಗಿಲ್ಲ ಫ್ರೆಂಡ್ಸ್, ತುಂಬ ಸ್ಟ್ರೈನ್ ಆಗೋಯಿತು. ಅದಕ್ಕೋಸ್ಕರ ನಾನು ಮತ್ತೆ ವೀಡಿಯೋಸ್ ಮಾಡಲಿಲ್ಲ. ಮುಹೂರ್ತಂ ಲುಕ್ಕನ್ನು ಈ ರೀತಿ ನಾವು ಶೋಭಾ ಅವ್ರಿಗೆ ಕಂಪ್ಲೀಟ್ ಮಾಡಿ ಕೊಟ್ವಿ. ಮುಹೂರ್ತಂ ಲುಕ್ ಕಂಪ್ಲೀಟ್ ಆಗಿದ ತಕ್ಷಣ ಗೌರಿ ಪೂಜೆ ಮಾಡಿಸ್ಕೊಂಡು ಶೋಭಾ ಅವ್ರನ್ನ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋದರು. ನಾನ್ ಬ್ರೈಡಲ್ ಅವ್ರದ್ದು ಎಲ್ಲರದ್ದು ಕೂಡ ಮೇಕಪ್ ಲುಕ್ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಆದರೆ ಏನು ಮಾಡೋದು, ಶಾರ್ಟ್ಸ್ ತಗೊಳಕ್ಕಾಗಲಿಲ್ಲ. ನಾವಿಬ್ಬರೇ ಇದ್ದಿದ್ದರಿಂದ ಎಲ್ಲ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ಮೇಕಪ್ ಮುಗಿಸ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋ ಕಡೆ ಹೊರಟ್ವಿ ನಾವು. ಮಾರ್ನಿಂಗ್ ಮೇಕಪ್ ಲುಕ್ ಕೂಡ ಕಂಪ್ಲೀಟ್ ಆಗಿದೆ. ನೋಡಿ, ಈ ಥರ ನಮ್ಮ ಐಟಮ್ಸ್ ಎಲ್ಲ ಎಲ್ಲಿ ಬೇಕೋ ಅಲ್ಲಿ ಬಿದ್ದಿದೆ. ಒಂದು ಮೇಕಪ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ಸಾಮಾನುಗಳನ್ನೆಲ್ಲ ಕರೆಕ್ಟಾಗಿ ಜೋಡಿಸ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಯಾಕೆ ಅಂದರೆ ಯಾವ್ಯಾವ ಸಾಮಾನು ಎಲ್ಲೆಲ್ಲಬೇಕೋ ಅಲ್ಲಲ್ಲೇ ಬಿದ್ದಿರುತ್ತೆ, ಮತ್ತು ಐಟಮ್ ಕೂಡ ಮಿಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಎಲ್ಲ ಐಟಮ್ಗಳನ್ನೂ ನೀಟಾಗಿ ಜೋಡಿಸ್ಕೊಬೇಕು. ಒಂದು ಐಟಮ್ ಮಿಸ್ ಆಯಿತು ಅಂತಂದರೆ ನೆಕ್ಸ್ಟ್ ನಾವು ವರ್ಕ್ ಮಾಡಬೇಕಂದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಮತ್ತೆ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಊರ ಕಡೆ ಹೋಗೋಣ. ನಾನು ಈ ವಿಡಿಯೋದು ಸ್ಟಾರ್ಟಿಂಗಿಂದ ನಾನು ವಿಡಿಯೋ ಮಾಡಿಲ್ಲ, ಬಟ್ ನಾವು ಲಗೇಜನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊಡೋಷ್ಟೊತ್ತಿಗೆ ದಾರೆ ಕೂಡ ಮುಗ್ದಿತ್ತು. ಶಿವು ಮತ್ತು ಶೋಭಾ ಇವ್ರ ಜೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವರು ಇವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.